ನೋಡಿ, ಯೇಸು ಸ್ವಾಮಿ ಗದರೇನರ ಸೀಮೆಗೆ, ಒಂದು ಗದರೇನರ ಅನ್ನಂತ ಒಂದು ಪಟ್ಟಣ, ಒಂದು ಸೀಮೆಗೆ ಯೇಸು ಸ್ವಾಮಿ ಹೋಗ್ತಾರೆ. ಅಲ್ಲಿ ಒಬ್ಬ ಮನುಷ್ಯನಿಗೆ ಅನೇಕ ದೆವ್ವಗಳು ಅವನ ಮೈ ಮೇಲೆ ಇರುತ್ತೆ. ಓಕೆನಾ? ಅವನ ಹೆಸರು, ಆ ಅನೇಕ ದೆವ್ವಗಳು ಅಂದ್ರೆ ಸಾವಿರಾರು. ಈ ಮೈ ಮೇಲೆ ದೆವ್ವ ಇದ್ರೆ 1, 2 ಈ ತರ ಇರುತ್ತೆ ಅಲ್ವಾ? ಸೊ ಇವ್ರಿಗೆ ಸಾವಿರಾರು ದೆವ್ವಗಳು ಒಬ್ಬ ವ್ಯಕ್ತಿಯ ಮೈ ಮೇಲೆ ಇರುತ್ತೆ. ಈಗ ದೆವ್ವ ಬಂದಿದ್ರೆ ಆ ವ್ಯಕ್ತಿ ಹೇಗಾಡ್ತಾನೆ? ಹೇಗೆ ಬಿಚ್ಚಾಡ್ತಾನೆ, ಮೈ ಬರ್ಸ್ಕೊತಾನೆ, ಕಲ್ಲು ತಗೊಂಡೆಲ್ಲ ಮೈಗೆ ಹೊಡ್ಕೊಳ್ತಾನೆ, ಕಟ್ಟಾಕಿದ್ರೆ ಬಿಡಿಸ್ಕೊಂಡ್ಬಿಡ್ತಾನೆ, ಕಲ್ಲಲ್ಲೆಲ್ಲ ಹೊಡ್ಕೊಳ್ತಾನೆ. ನಿಮ್ಗಿತ್ತ ಸ್ಟೋರಿ ಇತ್ತಾ? ಸೊ ಒಬ್ಬ ವ್ಯಕ್ತಿಯ ಮೈಯಲ್ಲಿ ಎಷ್ಟು ದೆವ್ವಗಳಿದೆ? ಸಾವಿರಾರು ದೆವ್ವಗಳು. ಅದಕ್ಕೆ ಅವನ ಹೆಸರು ಏನು ಅಂತ ಹೇಳಿದ್ರೆ ಯಾವ ಸೀಮೆಯಲ್ಲಿರ್ತಾನೆ? ಸೀಮೆಯಲ್ಲಿರ್ತಾನೆ. ನೋಡಿ, ಯೇಸು ಸ್ವಾಮಿ ಆ ಸೀಮೆಯನ್ನ ಹಾದು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ? ಆ ಸೀಮೆಯಿಂದ ಯೇಸು ಸ್ವಾಮಿ ಹಾದು ಹೋಗ್ತಾ ಇದ್ದಾರೆ. ಅಲ್ಲಿ ಸಮಾಧಿ ಕವಿಗಳಲ್ಲಿ ಆ ದೆವ್ವ ಬೆಳೆದಿರುವಂತ ಮನುಷ್ಯ ಇರ್ತಾನೆ. ಅವನು ಯೇಸು ಸ್ವಾಮಿ ಮುಂದೆ ಓಡಿ ಬರ್ತಾನೆ. ಸೊ ಆವಾಗ ಯೇಸು ಸ್ವಾಮಿ ಅವ್ರು ಹೇಳ್ತಾರೆ, ನನ್ನ ಗೊಡವೆ ನಿನಗೇಕೆ? ನೀನು ಯಾರು? ನೀನು ದೇವರ ಮಗ. ನೀನೇನಾಗಿದ್ಯಾ? ದೇವರ ಮಗ ಆಗಿದ್ಯಾ? ನೀನು ದೇವರ ಮಗ ಆಗಿರೋದ್ರಿಂದ ನೀನೇನ್ ಮಾಡ್ಬೇಡ, ನನ್ನ ಹತ್ರ ಬರಬೇಡ. ನೀನು ಬಂದ್ರೆ ಏನ್ ಮಾಡ್ಬಿಡ್ತೀಯಾ? ನೀನು ಬಂದ್ರೆ ಏನ್ ಮಾಡ್ತೀಯಾ? ಈಗ ಯೇಸು ಸ್ವಾಮಿ ಬಂದ್ರೆ ಏನ್ ಮಾಡ್ತಾರೆ? ಗಾಳಿಗೆ ವಾಸಿ ಆಗ್ತದೆ, ಕಣ್ಣಿಲ್ದೇ ಇರೋರಿಗೆ ಕಣ್ಣು ಬರುತ್ತೆ, ಕಾಲಿಲ್ದೇ ಇರೋರಿಗೆ ನಡಿತಾರೆ. ಯೇಸು ಸ್ವಾಮಿ ಬಂದ್ರೆ ಏನಾಗುತ್ತೆ? ಸ್ವಸ್ಥತೆ ಆಗುತ್ತೆ. ಈಗ ಈ ದೆವ್ವಗಳಿಗೆ ಏನ್ ಬೇಕು ಅಂದ್ರೆ ಒಂದು ಮನೆ ಬೇಕು, ಒಂದು ದೇಹ, ಒಂದು ಶರೀರ ಬೇಕು. ಈ ವ್ಯಕ್ತಿನ ಅವರು ಒಂದು ಮನೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿ ಬಂದು ಓಡಿಸ್ಬಿಟ್ರೆ ಇವ್ರಿಗೆ ಮನೆ ಇಲ್ಲ, ಇವ್ರಿಗೆ ಶರೀರ ಸಿಕ್ಕೋದಿಲ್ಲ. ಸೊ ಯೇಸು ಸ್ವಾಮಿ ಬರುವಾಗ ಆ ದೆವ್ವ ಬಡ್ದಿರುವಂತಹ ಗಂಟು ಆ ವ್ಯಕ್ತಿ ಹೇಳ್ತಾನೆ, ನಮ್ಮ ಕೊಡವೆ ನಿನಗೆ, ನೀನೇನಾಗಿದ್ಯಾ? ನೀನು ದೇವರ ಮಗ ಆಗಿದ್ಯಾ, ನೀನು ದೇವರು. ನೀನೇನ್ ಮಾಡ್ಬಿಡ್ತೀಯ? ನಮ್ಮೆಲ್ಲ ಓಡಿಸ್ಬಿಡ್ತೀಯ, ನಮ್ಮನ್ನ ನಾಶ ಮಾಡ್ಬಿಡ್ತೀಯ, ಹಾಗೆಲ್ಲ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡುವಾಗ ಯೇಸು ಸ್ವಾಮಿ ಏನಂತ ಹೇಳ್ತಾರೆ ನೋಡಿ? ಅಲ್ಲಿ ಕಾಣಿಸ್ತಾ ಇದ್ದಾನ ಈ ಕಡೆ ದಂಡು ಲೈಟ್ ಆಗಿ ಕಾಣಿಸ್ತಾ ಇದೆ, ಈ ಕಡೆ ಸೈಡ್ ಅಲ್ಲಿ. ಆ ಕಡೆ ಇರೋದು ಯಾರು? ಆ ಕಡೆ ಇರೋದು ಯಾರು? ನೋಡಿ, ಯೇಸು ಸ್ವಾಮಿ ಬರುವಾಗ ಈ ರೀತಿಯಾಗಿ ಏನು ಬಟ್ಟೆ ಇಲ್ಲದೆ, ಏನು ಪರಿವೇ ಇಲ್ಲದೆ ಜೀವಿಸ್ತಾ ಇರುವಂತ ವ್ಯಕ್ತಿಗೆ ಯೇಸು ಸ್ವಾಮಿ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಸ್ವಸ್ಥತೆಯನ್ನ ಕೊಡ್ತಾರೆ. ಸೊ ಅದಕ್ಕೆ ಅವುಗಳ ಅಪ್ಪಣೆ ಕೇಳ್ಕೊಳ್ತವೆ. ಅಲ್ಲಿ ಹಂದಿ ಮೇಯಿಸೋರು ಇರ್ತಾರೆ, ಇಲ್ಲಿ ಆ ಸೀಮೆಯಲ್ಲಿ ಹಂದಿ ಮೇಯಿಸೋರು ಇರುವಾಗ ಆ ದೆವ್ವಗಳು ಅಪ್ಪಣೆ ಕೊಡ್ತವೆ. ಏನಂದ್ರೆ ಆ ಹಂದಿಗಳೊಳಗೆ ಹೋಗೋದಕ್ಕೆ ನಮ್ಗೆ ಪರ್ಮಿಷನ್ ಕೊಡು ಅಂತ ಹೇಳಿ ಕೇಳ್ಕೊಂಡಾಗ ಯೇಸು ಸ್ವಾಮಿ ಈಗ ಅವುಗಳಿಗೆ ಏನ್ ಮಾಡ್ತಾರೆ? ಆಯ್ತು, ಈ ಮನುಷ್ಯನಿಗೆ ಬಿಡುಗಡೆ ಆಗ್ಬೇಕು, ಏನ್ ಮಾಡ್ತಾರೆ? ಆಯ್ತು ಅಂತ ಪರ್ಮಿಷನ್ ಕೊಡುವಾಗ ಆ ದೆವ್ವಗಳೆಲ್ಲ ಹಂದಿಗಳೊಳಗೆ ಸೇರ್ಕೊಂಡು ಹಂದಿಗಳು ವಿಲ 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 ಅಂತ ಒದ್ದಾಡಿ ನದಿಯ ನೀರಿಗೆ ಹಾರಿ ಬಿದ್ದೋಗ್ತವೆ. ನೋಡಿ, ಹಂದಿಗೆ ತಡ್ಕೊಳಕ್ಕಾಗ್ಲಿಲ್ಲ, ಆ ದೆವ್ವಗಳ ಶಕ್ತಿಯನ್ನ ಹಂದಿಗಳಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಒಬ್ಬ ಮನುಷ್ಯ ಅಷ್ಟು ಸಾವಿರ ದೆವ್ವಗಳನ್ನ ಇಟ್ಕೊಂಡು ಅವನು ಎಷ್ಟೋ ವರ್ಷದಿಂದ ಅವನು ಬಂಧಿತನಾಗಿದ್ದಾನೆ, ಕಟ್ಟಲ್ಪಟ್ಟಿದ್ದಾನೆ. ಯಾರಿಗೂ ಬೇಡ. ನಿಮ್ಗೆ ಇಷ್ಟನ ಆ ಥರ ಯಾರಾದ್ರು ಇದ್ರೆ ಮನೇಲಿ ಕರ್ಕೊಂಡ್ಬಂದು ಇಟ್ಕೊತೀರಾ? ಹಂಗೆ ಯಾರಾದ್ರು ಇದ್ರೆ ಏನ್ ಮಾಡ್ತೀರಾ? ಓಡಿಸ್ಬಿಡ್ತೀರಾ? ಯಾವ್ದಾದ್ರು ರೂಮಲ್ಲಿ ಕೂಡ ಹಾಕ್ಬಿಡ್ತೀರಾ? ಅವ್ರ ಜೊತೆ ಹೋಗಿ ಮಾತಾಡೋದು, ಪ್ರೀತಿ ಮಾಡೋದೆಲ್ಲ ಮಾಡ್ತೀರಾ? ಮಾಡಲ್ಲ. ಯಾಕೆ ಅಂದ್ರೆ ಅವ್ರು ಬೇಡ. ಅವ್ರ ಮೈಯಲ್ಲಿ ಏನಿದೆ? ದೆವ್ವ ಇದೆ. ಕೆಲವೊಬ್ರಿಗೆ ಏನಿರುತ್ತೆ? ಕಾಯಿಲೆ ಇರುತ್ತೆ, ಕೆಲವೊಬ್ಬರಿಗೆ ಬೇರೆ ಏನೋ ಸಮಸ್ಯೆಗಳಿರುತ್ತೆ, ಅವ್ರು ನಮಗ್ ಬೇಡ. ಆದ್ರೆ ಯೇಸು ಸ್ವಾಮಿ ಆ ಜೀವಿತಕ್ಕೆ ಬರುವಾಗ ಏನಾಗ್ತದೆ ನೋಡಿ? ಹಂದಿಗಳೆಲ್ಲ ನೀರಲ್ಲಿ ಹೋಗಿ ಬಿದ್ದು ಸತ್ತೋಗ್ತವೆ. ಅವು ಆತ್ಮದ ಶಕ್ತಿಯನ್ನು ಅವುಗಳಿಗೆ ತಡ್ಕೊಳಕ್ಕೆ, ದುರಾತ್ಮದ ಶಕ್ತಿನ ತಡ್ಕೊಳಕ್ಕೆ ಆಗ್ಲಿಲ್ಲ. ಆದ್ರೆ ಒಬ್ಬ ಮನುಷ್ಯ ಅಷ್ಟನ್ನೂ ತನ್ನ ಮೇಲೆ ಇಟ್ಕೊಂಡು ಎಷ್ಟು ತನ್ನ ಜೀವಿತದಲ್ಲಿ ಹೀನಾಯ ಪರಿಸ್ಥಿತಿ ಹೋಗಿದ್ದ, ಯೇಸು ಸ್ವಾಮಿ ಅವನಿಗೆ ಬಿಡುಗಡೆಯನ್ನ ಕೊಡ್ತಾರೆ. ಏನ್ ಕೊಡ್ತಾರೆ ನೋಡಿ? ನಮ್ಮ ಜೀವಿತದಲ್ಲಿ ಯಾವ
ಇರ್ಬೋದು. ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಬಿಡುಗಡೆ ಕೊಡ್ತಾರೆ. ನಮ್ಮಲ್ಲಿ ಏನಾದ್ರು ಭಯ ಇರ್ಬೋದು, ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಬಿಡುಗಡೆ ಕೊಡ್ತಾರೆ. ನಮ್ಮಲ್ಲಿ ಏನಾದ್ರೂ ಬೇರೆ ಬಲಹೀನತೆಗಳಿರ್ಬೋದು, ನೆನಪಿನ ಶಕ್ತಿ ಇಲ್ಲ, ಓದಿದ್ರೆ ತಲೆಗತ್ತಲ್ಲ, ಇಂಥದ್ದೆಲ್ಲ ಇರುತ್ತಲ್ವಾ ನಮ್ಗೆ. ಮನೆಯಲ್ಲಿ ಸಮಾಧಾನ ಇಲ್ಲ, ಕಿರಿಕಿರಿ ಇದೆ, ಇಂಥ ಸಮಯಗಳಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ನಮ್ಗೆ ಬಿಡುಗಡೆಯನ್ನ ಕೊಡ್ತಾರೆ. ನಾವು ಹುಷಾರಿಲ್ಲದೆ ಇರುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಸ್ವಸ್ಥತೆಯನ್ನ ಕೊಡ್ತಾರೆ. ಯಾವ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಸ್ವಾಮಿಯ ಪ್ರವೇಶ ಆಗುತ್ತೋ ಅಲ್ಲಿ ಬಿಡುಗಡೆ, ರಕ್ಷಣೆ ಹಾಗೆ ಆಗುತ್ತೆ. ಹೇಳಿ, ಯಾವ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಸ್ವಾಮಿಯ ಪ್ರವೇಶ ಆಗುತ್ತೆ ಅಲ್ಲಿ ಏನಾಗುತ್ತೆ? ಬಿಡುಗಡೆ, ರಕ್ಷಣೆ, ಸ್ವಸ್ಥತೆ ಹಾಗೆ ಆಗುತ್ತೆ. ಈಗ ಇವನು ಯೂಸ್ಲೆಸ್ ಆಗಿದ್ದ ಅಲ್ವಾ? ಆ ವ್ಯಕ್ತಿ, ದಂಡು ಇರುವಂತ ವ್ಯಕ್ತಿ ಏನಾಗಿದ್ದ? ಯೂಸ್ಲೆಸ್ ಆಗಿದ್ದ. ಈಗ ಏನಾಗ್ತಾನೆ? ಯೂಸ್ಫುಲ್ ವೆಸಲ್ ಆಗ್ತಾನೆ, ಅವನು ಸ್ವಸ್ಥನಾಗ್ತಾನೆ. ನೆಕ್ಸ್ಟ್ ಸ್ಲೈಡ್ ಹಿಂದಕ್ಕೆ ಹೋಗು. ಅವನು ಸ್ವಸ್ಥನಾಗ್ತಾನೆ. ಯೇಸು ಸ್ವಾಮಿ ಹೇಳ್ತಾರೆ, ನೀನೇನ್ ಅವನು ನಿನ್ನನ್ನು ಹಿಂಬಾಲಿಸ್ತೀನಿ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೋಗಿ ನಿನ್ನ ಮನೆಗೆ ನೀನು ಸುವಾರ್ತೆ ಸಾರು, ಹೋಗು ನಿನ್ನ ಮನೆಯವರ ಹತ್ರ ಚೆನ್ನಾಗಿರು ಅಂತ ಹೇಳಿ ಅವನನ್ನ ಮನೆಗೆ ಕಳಿಸ್ತಾರೆ. ಸೊ ಅವನೇನಾದ? ಈಗ ಯೇಸು ಸ್ವಾಮಿಯ ಬಗ್ಗೆ ಸುವಾರ್ತೆ ಸಾರುವಂತ ಒಬ್ಬ ವ್ಯಕ್ತಿ ಆಗಿ ಮಾರ್ಪಾಟು ಹೊಂದುತ್ತಾನೆ. ಯಾರಿಗೂ ಬೇಡವಾದಂತ ಪಾತ್ರೆ, ಯೂಸ್ಲೆಸ್ ವೆಸಲ್, ಈಗ ಏನಾದ? ಯೂಸ್ಫುಲ್ ವೆಸಲ್ ಆದ. ಎಲ್ಲರಿಗೆ ಬೇಕಾಗಿರುವಂತ ಉಪಯುಕ್ತವಾದ ಪಾತ್ರೆ ಆತನು ಆಗ್ತಾನೆ. ಸೊ ನಾವು ನೀವು ಕೂಡ ಯೇಸು ಸ್ವಾಮಿಗೆ ಉಪಯುಕ್ತವಾದ ಪಾತ್ರೆಗಳು ಆಗ್ಬೇಕು. ಅದೇ ರೀತಿ ಹೊಸ ಒಡಂಬಡಿಕೆ ಬರುವಾಗ ಒಬ್ಬ ಶತಾಧಿಪತಿ ಇರ್ತಾನೆ. ಅವನ ಹೆಸರು ಕೊರ್ನೆಲ್ಯನು. ಹೇಳಿ, ಈ ಸ್ಟೋರಿ ಅರ್ಧಕ್ಕಿಂತ ಕ್ಲಾಸ್ ಅಲ್ಲಿ. ಕೊರ್ನೆಲ್ಯನು ಅವನು ಒಬ್ಬ ರೋಮನ್ ಶತಾಧಿಪತಿ. ಅವನು ರೋಮನ್ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. ಅವನು ಯಹೂದಿ ಧರ್ಮಕ್ಕೂ ಸೇರಿದವನಲ್ಲ, ಅವನು ಕ್ರೈಸ್ತ ಧರ್ಮಕ್ಕೂ ಸೇರಿದವನಲ್ಲ. ಆದ್ರೆ ಅವನಿಗೆ ದೇವರ ಮೇಲೆ ಏನಿರುತ್ತೆ? ಭಯ ಭಕ್ತಿ ಇರುತ್ತೆ. ಏನಿರುತ್ತೆ? ದೇವರ ಮೇಲೆ ಭಯ ಭಕ್ತಿ ಇರುತ್ತೆ. ಅವನು ಒಳ್ಳೆ ಪೂಜೆ ಪುನಸ್ಕಾರಗಳು, ದೇವರಿಗೆ ಪ್ರಾರ್ಥನೆಗಳನ್ನ ಮಾಡ್ತಾ, ಬಡವರಿಗೆ ದಾನ ಧರ್ಮಗಳನ್ನ ಮಾಡ್ತಾ ಬಹಳ ಒಳ್ಳೆ ವ್ಯಕ್ತಿಯಾಗಿ ಅವನು ಜೀವಿಸ್ತಾ ಇರ್ತಾನೆ. ಏನಾಗಿರ್ತಾನೆ? ಕೊರ್ನೆಲ್ಯನು ಒಳ್ಳೆ ವ್ಯಕ್ತಿಯಾಗಿದ್ದ. ಬಡವರಿಗೆ ಏನ್ ಮಾಡ್ತಾ ಇದ್ದ? ಸಹಾಯ ಮಾಡ್ತಾ ಇದ್ದ, ದಾನ ಧರ್ಮಗಳನ್ನ ಮಾಡ್ತಾ ಇದ್ದ, ಮತ್ತೆ ಪ್ರೇಯರ್ ಮಾಡ್ತಿದ್ದ ಇಲ್ವಾ? ಪ್ರಾರ್ಥನೆಗಳನ್ನ ಕೂಡ ಕೊರ್ನೆಲ್ಯನು ಮಾಡ್ತಾ ಇರ್ತಾನೆ. ಇಂಥವನನ್ನ ದೇವರು ಆರಿಸಿಕೊಂಡು ತನ್ನ ಶಿಷ್ಯನಾಗಿರುವ ಪೇತ್ರನಿಗೆ ಒಂದು ದರ್ಶನ ಕೊಡ್ತಾರೆ. ಏನೇಳಿ? ಯಾರಿಗೆ ಕೊಡ್ತಾರೆ? ಯೋಹಾನನಿಗ, ಪೇತ್ರನಿಗೆ, ಪೌಲನಿಗೆನ? ಪೇತ್ರನಿಗೆ ಒಂದು ದರ್ಶನ ಕೊಡ್ತಾರೆ. ಏನಂದ್ರೆ ಅವನ ದರ್ಶನದಲ್ಲಿ ಒಂದು ಗೋಣಿಚೀಲದಲ್ಲಿ ಈ ರೀತಿಯಾಗಿ ವಿಧ ವಿಧವಾದ ಪ್ರಾಣಿಗಳು ಬಂದು, ಆ ದರ್ಶನದಲ್ಲಿ ಇದನ್ನ ನೀನು ಎದ್ದು ಕೊಯ್ದು ತಿನ್ನು ಅಂತ ಹೇಳಿದ್ರೆ ಇದನ್ನ ಅಸಹ್ಯ ಅಂತ ನೀನು ಹೇಳ್ಬಾರ್ದು. ನಿಷಿದ್ಧ ಆಹಾರಗಳು ಅಂತ ಯಹೂದ್ಯರಿಗೆ ಇದು. ನಿಷಿದ್ಧ ಅಂದ್ರೆ ತಿನ್ಬಾರ್ದು, ಕೆಲವೊಂದು ಪ್ರಾಣಿಗಳನ್ನ ಅವರು ತಿನ್ಬಾರ್ದು, ಮಾಂಸಗಳನ್ನ ತಿನ್ಬಾರ್ದು ಅಂತ ಇತ್ತು. ಸೊ ಯಾವುದನ್ನು ನಿಷಿದ್ಧ ಅಂತ ಹೇಳ್ಬೇಡ ಅಂತ ಹೇಳಿ ದೇವರು ಪೇತ್ರನಿಗೆ ದರ್ಶನವನ್ನ ಕೊಡ್ತಾರೆ. ಯಾರಿಗೆ? ಏನಂತ? ನಿಷಿದ್ಧವಾದ ಆಹಾರ ಅಂತ ಹೇಳ್ಬೇಡ, ತಿನ್ನು ಅಂತ ಹೇಳಿ ಅದೊಂದು ದರ್ಶನ, ಒಂದು ಕನಸು ಬೀಳುತ್ತೆ ಎಲ್ರಿಗೂ. ಕನಸು ಬೀಳಲ್ವಾ ಯಾರಿಗೂ? ಕೆಟ್ಟ ಕನಸು, ಒಳ್ಳೆ ಕನಸು ಬೀಳಲ್ವಾ? ಬೀಳುತ್ತಾ? ತುಂಬಾ ಚೆನ್ನಾಗಿ. ಅದೇ ರೀತಿ ಪೇತ್ರನಿಗೆ ಕನಸು ಬೀಳುತ್ತೆ, ಇದನ್ನ ನೀನು ಅಶುದ್ಧ ಅಂತ ಹೇಳ್ಬಾರ್ದು. ಸೊ ನೆಕ್ಸ್ಟ್ ಡೇ ಏನಾಗ್ತಾರೆ? ಕೊರ್ನೆಲ್ಯನ ಮನೆಯಿಂದ ಸೈನಿಕರು ಬಂದು ಪೇತ್ರನನ್ನ ಕೊರ್ನೆಲ್ಯನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಳ್ಳುವುದಕ್ಕೆ. ಯಾಕೆ? ಜೋರಾಗಿ. ಯಾರ ಕಡೆಯವರು ಬರ್ತಾರೆ? ಯಾರ ಹತ್ರ ಬರ್ತಾರೆ? ಓಕೆ. ಈಗ ಪೇತ್ರನು ಹೋಗಿ ಕೊರ್ನೆಲ್ಯನ ಮನೆಯವರಿಗೆ ಯೇಸು ಸ್ವಾಮಿಯ ಪರಿಚಯವನ್ನ ಮಾಡ್ತಾನೆ. ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಬಂದಂತ ದೇವರು. ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ರಕ್ಷಣೆ ಯಾರಿಗೆ? ನನಗೆ ಮಾತ್ರನಾ? ಟೀಚರ್ಸ್ ಮಾತ್ರನಾ? ಯೇಸು ಸ್ವಾಮಿ ಯಾರನ್ನ ಪ್ರೀತಿಸ್ತಾರೆ? ಬಿಗಿನರ್ಸ್ನ ಮಾತ್ರ ಪ್ರೀತಿಸ್ತಾರ?
ಎಲ್ಲರನ್ನ ಯೇಸು ಸ್ವಾಮಿ ಪ್ರೀತಿಸ್ತಾರೆ. ಹಾಗಾಗಿ ರಕ್ಷಣೆ ಎಲ್ಲರಿಗೂ ಯೇಸು ಸ್ವಾಮಿ ಕೊಡ್ತಾರೆ. ಅದೇ ರೀತಿ ಕೊರ್ನೆಲ್ಲನ ಮನೆಯನ್ನ ದೇವರು ಆರಿಸ್ಕೊಂಡು ಆತನ ಮೂಲಕವಾಗಿ ರಕ್ಷಣೆಯನ್ನ ಎಲ್ಲ ಜನಾಂಗಗಳಿಗೆ ಯೇಸು ಸ್ವಾಮಿ ತಲುಪಿಸ್ತಾರೆ. ಬರೀ ಯಹೂದ್ಯರಿಗೆ ಮಾತ್ರ ಅಲ್ಲ, ರಕ್ಷಣೆ ಯಾರಿಗಿದೆ? ಎಲ್ರಿಗೂ ಇದೆ. ಎಲ್ಲರೂ ದೇವ್ರ ಮಕ್ಕಳಾಗಬಹುದು, ಎಲ್ಲರೂ ಯೇಸು ಸ್ವಾಮಿ ಎಲ್ಲರೂ ಪ್ರೀತಿಸ್ತಾರೆ ಅನ್ನುವಂಥ ಸಂದೇಶವನ್ನ ಕೊರ್ನೆಲ್ಲನ ಮೂಲಕವಾಗಿ ಈ ಲೋಕಕ್ಕೆ ತಿಳಿಸಿಕೊಡ್ತಾರೆ. 2 ಸ್ಟೋರಿ ಗೊತ್ತಾಯ್ತಾ? ಕ್ವಶನ್ಸ್ ಕೇಳಲ್ಲ, ಆನ್ಸರ್ ಹೇಳ್ತೀರಾ? ಇವತ್ತಿನ ಪಾಠದ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಕೇಳ್ತೀನಿ ನಾನು, ಓಕೆನಾ? ಓಕೆ. ಇವಾಗ ಮಕ್ಕಳೇ, ನೀವು 8 ದಿವಸಗಳು ಪಾಠಗಳನ್ನ ಕೇಳಿದ್ದೀರಾ, ಡಿವೋಷನ್ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಆಕ್ಷನ್ ಸಾಂಗ್ ಮಾಡಿದ್ದೀರಾ, ಸ್ಕಿಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಮತ್ತೆ ಇನ್ಸ್ಪೆಕ್ಷನ್ ಡೇ ಎಲ್ಲ ಮಾಡಿದ್ದೀರಾ. ಈಗ ಒಂದೊಂದು ಕ್ಲಾಸ್ ಇಂದ ಒಬ್ರು ಅಥವಾ ಇಬ್ರು ಯಾರಾದ್ರೂ ಮುಂದೆ ಬಂದು ನಿಮ್ಮ ಅನುಭವ ಮತ್ತು ನಿಮ್ಮ ಸಾಕ್ಷಿ ಏನಾದ್ರೂ ಇದ್ರೆ ಅದನ್ನ ಹೇಳ್ಕೊಳ್ಬೇಕು. ಇಲ್ಲ ನೀವು ನಾನು ದೇವ್ರಿಗೆ ನಾನು ಒಪ್ಪಿಸ್ಕೊಡ್ತೀನಿ, ನಾನು ದೇವ್ರಿಗೋಸ್ಕರ ಜೀವಿಸ್ತೀನಿ ಅಂತ ಯಾರಾದ್ರೂ ಮನಸ್ಸು ಮಾಡೋರಿದ್ರೆ ಅಂಥವ್ರು ಮುಂದೆ ಬಂದು ಅದನ್ನ ನೀವು ನಮ್ಮೆಲ್ಲರ ಮುಂದೆ ಹೇಳಿ ದೇವರಿಗೆ ನಿಮ್ಮನ್ನ ನೀವು ಒಪ್ಪಿಸಿ ಕೊಡ್ಬಹುದು. ಅರ್ಥ ಆಯ್ತಾ? ಒಂದೊಂದು ಕ್ಲಾಸಿಂದ ಒಬ್ರು ಅಥವಾ ಇಬ್ರು ಯಾರಾದ್ರೂ ಮುಂದೆ ಬಂದು VBS ನ ಅನುಭವ ನಿಮ್ಗೆ ಹೇಗಾಯ್ತು, ಮತ್ತೆ ನಾನು ದೇವ್ರಿಗೆ ಒಪ್ಪಿಸ್ಕೊಡ್ತೀನಿ, ಇನ್ಮೇಲೆ ನಾನು ಒಳ್ಳೆ ಮಗಳಾಗಿ ಜೀವಿಸ್ತೀನಿ ಅಂತ ಹೇಳುವಂತ ಮಕ್ಕಳು ಯಾರಾದ್ರೂ ಇದ್ರೆ ಮುಂದೆ ಬಂದು ನಾನು ಕ್ಲಾಸ್ ವೈಸ್ ಕರೀತೀನಿ, ನೀವು ಮುಂದೆ ಬಂದು ಅದನ್ನ ಸ್ಟೇಜ್ ಮೇಲೆ ನಿಂತು ಹೇಳ್ಕೊಡ್ಬೇಕು, ಓಕೆನಾ? ಈಗ ಮೊದಲನೇದಾಗಿ ನಾನು ಯಂಗ್ ಅಡಲ್ಟ್ಸ್ ಇಂದ ಯಾರಾದ್ರೂ ಮೇಲೆ ಬನ್ನಿ. ಯಾರು ಇಲ್ಲ ಅಂದ್ರೆ ಫೋರ್ಸ್ ಇಲ್ಲ, ಸಾಕ್ಷಿಗೆ ನಾನು ಫೋರ್ಸ್ ಮಾಡಲ್ಲ, ಇದಕ್ಕೆ ಮಾರ್ಕ್ಸ್ ಕೊಡಲ್ಲ, ಇದು ನಿಮ್ಮ ಓನ್ ಕಮಿಟ್ಮೆಂಟ್. ಇದನ್ನ ನಾನು ಫೋರ್ಸ್ಫುಲ್ ಆಗಿ ಕರೆಯಲ್ಲ. ಯಾರಿಲ್ವಾ? ಓಕೆ. ಸೀನಿಯರ್ಸ್ ಎ? ಸೀನಿಯರ್ ಎ. ನಾನು ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಯೇಸು ಸ್ಟೋರೀಸ್ ಎಲ್ಲ ಗೊತ್ತಾಗ್ತಿದೆ. VBS ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದರ ಮೇಲೆ ಡ್ಯಾನ್ಸ್ ಸಾಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅದರ ಮೇಲೆ ಈಗ ನಾವು ತುಂಬ ಕೋಪ ಬಿಟ್ಕೊಂಡು ಇವ್ರಿಗೆ ಅಂತ ಮಾಡ್ತಿದ್ದೀನಿ. ಅದರ ಮೇಲೆ ಎಲ್ಲರೂ ಫ್ರೆಂಡ್ಸ್ ಥರ ತುಂಬ ಕ್ಲೋಸ್ ಆಗಿರ್ತಾರೆ. VBSಗೆ ಬಂದಮೇಲೆ ನನಗೆ ತುಂಬ ಖುಷಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್. ಜೋರಾಗಿ ಕ್ಲಾಪ್ ಮಾಡಿ. ಅಪೇಕ್ಷಾ ಬಹುಶಃ ಪ್ರಾಜೆಕ್ಟ್ ವರ್ಕ್ ಕೂಡ ಅವರೇ ಮಾಡಿದ್ದು ಅಂತ ಕಾಣಿಸುತ್ತೆ ಅಲ್ವಾ? ಇಲ್ವಾ? ಓಕೆ ಓಕೆ. ಬಾಯ್ಪಟ್ಟ ವರ್ಷನೆಲ್ಲ ಚೆನ್ನಾಗಿ ಹೇಳ್ತಾ ಇದ್ರು, ಕ್ಲಾಸಲ್ಲಿ ಚೆನ್ನಾಗಿ ಕಲ್ತಿದ್ದಾರೆ, ಉತ್ತಮವಾಗಿ ಸಾಕ್ಷಿನ ಹಂಚ್ಕೊಂಡಿದ್ದಾರೆ. ವೆರಿ ಗುಡ್. ಇನ್ನೊಬ್ರು ಯಾರು ಇದ್ದೀರಾ? ನನ್ನ ಹೆಸರು ಪ್ರೇಕ್ಷಾ. ನಾನು ಸೀನಿಯರ್ ಎ ಇಂದ ಬಂದಿರೋದು. ನಾನು VBSಗೆ ಫಸ್ಟ್ ಟೈಮ್ ಬಂದಿರೋದು. ಮತ್ತು ಇಲ್ಲಿ ಬಂದಾದ ಮೇಲೆ ಕೆಲವೊಂದು ಲೆಸನ್ಗಳಿಂದ ನಾನು ಅದನ್ನ ನನ್ನ ಲೈಫ್ಗೆ ಸೇರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ ಆಗಿ ಇನ್ನೊಬ್ರನ್ನ ಜಡ್ಜ್ ಮಾಡಬಾರ್ದು, ಇನ್ನೊಬ್ರ ಮೇಲೆ ಆಣೆ ಇಡಬಾರ್ದು, ದೇವ್ರ ಮೇಲೆ ತುಂಬ ಭಕ್ತಿ ಭಯದಿಂದ ಇರಬೇಕು, ಮತ್ತು ಇನ್ನೊಬ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು, ಅವ್ರನ್ನ ಜಡ್ಜ್ ಮಾಡಬಾರ್ದು, ಆ ರೈಟ್ಸ್ ನಮ್ಗೆ ಏನೂ ಇಲ್ಲ ಅಂತೆಲ್ಲ ತಿಳ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದ ಮೇಲೆ ತುಂಬ ಕಲ್ತ್ಕೊಂಡಿದ್ದೀನಿ. ಎಲ್ಲರ ಜೊತೆ ಕ್ಲೋಸ್ ಆಗಿರ್ತೀನಿ ಮತ್ತು ಎಲ್ಲರ ಜೊತೆ ಜಾಸ್ತಿ ಮಾತಾಡ್ತೀನಿ. ವೆರಿ ಗುಡ್. ಜೋರಾಗಿ ಕ್ಲಾಪ್ ಮಾಡಿ. ಬೇರೆ ಯಾರಾದರೂ ಇದ್ದೀರಾ? ಸೀನಿಯರ್ ಡೇ? ಶ್ರೀಮಂತ ಅಂತ ಅಲ್ಲಿ ಸೀನಿಯರ್ ಬಿ. ನಾವು ದೇವರ ಬಗ್ಗೆ ತಿಳ್ಕೋಬೇಕಂದ್ರೆ ನಾವು ದೇವರ ಜೊತೆ ಪ್ರಾರ್ಥಿಸಬೇಕು, ದೇವರ ಜೊತೆ ಸ್ವಲ್ಪ ದೇವರಿಗಾಗಿ ಸ್ವಲ್ಪ ಸಮಯವನ್ನು ಕೊಡಬೇಕು. ಆಮೇಲೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಬೇರೆಯವರಿಗೆ ಗೊತ್ತಾಗಬೇಕು ಅಂತ ಪ್ರಾರ್ಥನೆ ಮಾಡಬಾರ್ದು. ನಮ್ಮ ಏಕಾಂತ ಕೋಣೆಯಲ್ಲಿ ನಮ್ಮ ಅಂತರಂಗದಲ್ಲಿರುವಂಥ ದೇವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ಇನ್ನೊಂದಾಗಿ ನಾವು ಚರ್ಚಲ್ಲಿ ಕಾಣಿಕೆ ಕೊಡಬೇಕಾದ್ರೆ ಮತ್ತೊಬ್ಬರಿಗೆ ಗೊತ್ತಾಗಲಿ ಕೊಟ್ಟರು ಅಂತ ಹೇಳಿ ಕಾಣಿಕೆಯನ್ನು ಕೊಡಬಾರ್ದು. ಅದು ನಾವು ಮನಸ್ಸಿಂದ ಕೊಡಬೇಕು ಕಾಣಿಕೆಯನ್ನು. ಆಮೇಲೆ ನಾವು ದೇವ್ರ ಬಗ್ಗೆ ಮಾತಾಡಬೇಕಂದ್ರೆ ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ನಾವು ಆತನಿಗೋಸ್ಕರ ನಮ್ಮ ಜೀವನವನ್ನು ಕೊಡಬೇಕು. ನಾವು ದೇವ್ರಿಗಾಗಿ ಜೀವಿಸಬೇಕು. ನಾವು ದೇವ್ರ ಬಗ್ಗೆ ಎಷ್ಟೊಂದು ಅರ್ಥ ಮಾಡ್ಕೊಳ್ತಾನೆ. ದೇವರು ನಮ್ಮ ಜೊತೆ ಇರ್ತಾರೆ. ನಾವು ಯಾವುದರ ಕಷ್ಟ ಬಂದರೆ ಎದುರಿಸ್ಬೋದು. ಆಮೇಲೆ ನಾವು ದೇವರಿಗೆ ದೇವರಿಗೋಸ್ಕರ ಜೀವಿಸಬೇಕು. ಓಕೆ, ವೆರಿ ಗುಡ್. ಜೋರಾಗಿ ಕ್ಲಾಪ್ ಮಾಡಿ. ಸೀರಿಯಸ್ ಬಿಯಿಂದ ಮತ್ತೆ ಯಾರಾದರೂ ಇದ್ದೀರಾ?
ಹೆಸರು ಏಂಜಲ್ ಅಂತ. ನಾನು ಸೀನಿಯರ್ ಸೇಲ್ನ ಬಂದಿದ್ದೀನಿ. ನಾನು ಈ BBS ಅಲ್ಲಿ ನಾನು ಎಷ್ಟೊಂದು ಕಲ್ತಿದ್ದೀನಿ. ನಾನು ಮೊದಲು ಎಲ್ಲರನ್ನು ಜಡ್ಜ್ ಮಾಡ್ತಾಯಿದ್ದೆ, ಮತ್ತು ನಾನು ಯಾರಿಗೂ ವಿಧೇಯರ ಆಗ್ತಾ ಇರಲಿಲ್ಲ. ನಾನು ಎಲ್ರಿಗೂ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೆ. ಈಗ ಅದನ್ನೆಲ್ಲ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ನಾನು ಎಲ್ಲವನ್ನು ಕಮ್ಮಿ ಮಾಡಿ ನಾನು ದೇವರಿಗೆ ನಾನು ಒಪ್ಪಿಸ್ಕೊಡ್ತೇನೆ. ಮತ್ತು ನಾವು ಯಾವುದೇ ಕಷ್ಟ ಬಂದರೆ ದೇವರು ನಮ್ಮೊಟ್ಟಿಗೆ ಇರ್ತಾರೆ. ನಾವು ಯಾವುದೇ ಇದು ಬಂದರೂ ನಾವು ಎದುರ್ಕೋಬಾರ್ದು ಅಂತ ಹೇಳಿ ಈ ಮಾತನ್ನು ಮುಗಿಸ್ತೇನೆ. ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಮಕ್ಕಳು ತಟ್ಟಿ ಮಕ್ಕಳೇ. ಇಂಟರ್ ಎಯಿಂದ. ನನ್ನ ಹೆಸರು ಲಕ್ಷ್ಮಿ. ನಾನು ಇಂಟರ್ ಎಯಿಂದ ಬಂದಿದ್ದೀನಿ. ನಾನು ಈ BBS ಅಲ್ಲಿ ತುಂಬಾ ಕಲ್ತಿದ್ದೀನಿ. ಮತ್ತು ಆಂಟಿಯವರೆಲ್ಲ ಚೆನ್ನಾಗಿ ದೇವರ ವಾಕ್ಯನ ಹೇಳ್ಕೊಡ್ತಾರೆ. ಮತ್ತು ನಾನು ಯೇಸು ಸ್ವಾಮಿನ ನಂಬ್ತೀನಿ. ಮತ್ತು ಯೇಸು ಸ್ವಾಮಿ ನಮ್ಮ ಕೈನ ಯಾವತ್ತೂ ಬಿಡಲ್ಲ. ಮತ್ತು ನಾವು ಯಾವುದೇ ಕಷ್ಟ ಬಂದ್ರೂ ನಾವು ಯೇಸು ಸ್ವಾಮಿಗೆ ಪ್ರೇಯರ್ ಮಾಡಿ ಅದ್ರ ಮೂಲಕ ನಮ್ಮ ಕಷ್ಟನ ಹೇಳ್ಕೊಂಡು ತೀರಿಸ್ಕೋಬೇಕು. ಮತ್ತು ಯೇಸು ಸ್ವಾಮಿ ಕೆಟ್ಟವ್ರನ್ನ ಒಳ್ಳೆಯವರಾಗಿ ಮಾಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಯಾರ್ದು ಕೈನ ಬಿಡಲ್ಲ. ಅದಕ್ಕೆ ಯೇಸು ಸ್ವಾಮಿನ ನಂಬಬೇಕು. ಮತ್ತು ನನಗೆ ತುಂಬಾ ಇಷ್ಟ ಆಯಿತು ವಿಡಿಯೋಸ್ನ. ಮನುಷ್ಯ ಅಂತ ನಾನು ಇಂಟರ್ ಎಯಿಂದ ಬಂದಿದ್ದೀನಿ. ನಾನು BBS ಬಂದು ಎಷ್ಟೋ ವರ್ಷದಿಂದ ಬರ್ತಾಯಿದ್ದೀನಿ. ಪ್ರತಿ ವರ್ಷವೂ ಎಲ್ಲನೂ ಒಳ್ಳೆ ಕಲ್ತಿದ್ದು ಪ್ರತಿ ವರ್ಷ ನನಗೆ ತುಂಬಾ ಯೂಸ್ಫುಲ್ ಆಗ್ತದೆ. ಫಸ್ಟ್ ನಾನು ತುಂಬಾ ಕೋಪ ಮಾಡ್ಕೊಂಡಿದ್ದೆ BBS ಬರೋಕ್ಕಿಂತ ಮುಂಚೆ. BBS ಬಂದಮೇಲೆ ಯಾವಾಗಲೂ ಏಸು ಸ್ಟೋರೀಸ್ ಕೇಳ್ತಾ ನಾನು ಕೇಳ್ತಿದ್ದೀನಿ. ಇವಾಗ ನಾನು ಚೆನ್ನಾಗೆಲ್ಲ ಓದ್ಕೊಂಡು BBS ಇದೆಲ್ಲ ಕಲ್ತ್ಕೊಂಡು ಇವಾಗ ಚೆನ್ನಾಗಿ ಬರ್ತೀನಿ. RADS ನಾನು BBSಗೆ ಫಸ್ಟ್ ಟೈಮ್ ಬಂದಿರೋದು. ಅದು ಏಸು ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ದೀನಿ. ನಾನು ಮೊದಲು ಏಸು ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಫಸ್ಟು ಎಲ್ಲರಿಗೂ ಕೆಟ್ಟದಿಂದ ಬೈತಾಯಿದ್ದೆ. ಇವಾಗ ಏನೂ ಬೈತಲ್ಲ. ಅದಕ್ಕೆ ನಾನು ಏಸುನ ನಂಬಿದ್ದೀನಿ. ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದಲ್ಲ, ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಎಲ್ಲ ಕಲ್ತಿದ್ದೀನಿ. ಫ್ರೆಂಡ್ಸ್ ಎಲ್ಲರ ಜೊತೆ ಫ್ರೆಂಡ್ಸ್ನಾಗ ಇರ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ನಾನು ಇಂಟರ್ Bಯಿಂದ ಬರ್ತಿದ್ದೀನಿ. ನಾನು ಫಸ್ಟ್ BBSಗೆ ಬರ್ತಿದ್ದೀನಿ ಮುಂಚೆ ನಮ್ಮ ಅಮ್ಮನ ಬೈತಿದ್ದೆ, ನಾನು ಹೋಗಲ್ಲ ಅಲ್ಲಿಗೆಲ್ಲ ಅಂತ. ಆಮೇಲೆ ನಮ್ಮಮ್ಮ ಬೈದು ಒಂದಿನ ಹೋಗಿ ನೋಡು ಅಂತ ಅಂದರು. ಇವಾಗ BBS ತುಂಬ ಇಷ್ಟ ಇದೆ. ನಾನು ಪ್ರತಿ ವರ್ಷವೂ ಬರ್ತೀನಿ. ಥ್ಯಾಂಕ್ ಯು. ನನಗೆ ಈಗ ಆಂಟಿ ತುಂಬ ಡ್ಯಾನ್ಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದರಿಂದ ನನಗೆ ತುಂಬ ಖುಷಿ ಆಗುತ್ತೆ. ಆಂಟಿ ನನಗೆ ಬಾಯ್ಪಾಠ ಚೆನ್ನಾಗಿ ಹೇಳ್ಕೊಟ್ಟಾಗ ನಾನು ಅದನ್ನು ಹೇಳ್ತೀನಿ. ಅದರಿಂದ ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಇಲ್ಲಿ BBS ಅಲ್ಲಿ ಬಂದು ತುಂಬ ಖುಷಿ ಆಗ್ತು. ಆಮೇಲೆ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಡ್ಯಾನ್ಸ್ BBS ಚೆನ್ನಾಗಿತ್ತು. ತುಂಬ ಸ್ಟೋರೀಸು ಪಾಠ ಎಲ್ಲ ಬೈಬಲ್ ಎಲ್ಲ ಚೆನ್ನಾಗಿತ್ತು. ಜೀಸಸ್ ಸ್ಟೋರೀಸ್ ಎಲ್ಲ ಚೆನ್ನಾಗಿತ್ತು. ಡ್ಯಾನ್ಸ್ ತುಂಬ ಇಷ್ಟ ಆಯಿತು. ಸ್ಪೋರ್ಟ್ಸು ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ನಾನು ದಿನ ಸಾಂಗ್ಸ್ ಎಲ್ಲ ಆಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಪೂರ್ಣಿಕಾ. ಗಾಂಧಿನಗರ 8ನೇ ಕ್ಲಾಸ್. ಮಿಸ್ಸು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ, ಸಾಂಗ್ ಓಡಿಸ್ತಾರೆ, ಪಾಠ ಚೆನ್ನಾಗಿ ಮಾಡ್ತಾರೆ. ಮಿಸ್ಸು ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಸಾಂಗ್ ಎಲ್ಲ ಓಡಿಸ್ತಾರೆ. ನನ್ನ ಹೆಸರು ರಾಕೇಶು. ಜೂನಿಯರ್ ಎಯಿಂದ ಬಂದಿದ್ದೀನಿ. ನಮ್ಮ ಮ್ಯಾಮು ಪಾಠ ಚೆನ್ನಾಗಿ ಮಾಡ್ತಾರೆ. ಒಳ್ಳೆಯ ನನಗೆ ಇಷ್ಟ ಆಗಿದ್ದ ಪಾಠ ಇಷ್ಟ ಆಗಿದ್ದು ಒಳ್ಳೆಯ ಕುರುಬ. ಅದರಲ್ಲಿ ಯೇಸು ಸ್ವಾಮಿನೇ ಒಳ್ಳೆಯ ಕುರುಬ. ಅವರ ಜೊತೆ ಅನ್ಯೋನ್ಯತೆಯಾಗಿರಬೇಕು. ಹಾಗೆಲ್ಲ ತುಂಬ ಅಪ್ಪ ಅಮ್ಮ ಬೈತಿದೆ. ಈಗ ನಾನು ಮೊದಲನೇ ಸಲ ಬಂದಿರೋದು. ಅದಕ್ಕೆ ನಿನ್ನಿಂದ ತುಂಬ ಕಲ್ತೀನಿ. ನನ್ನ ಹೆಸರು ಡೇವಿಡ್ ಅಂತ. ನಾನು ಜೂನಿಯರ್ Bಯಿಂದ ಬಂದಿದ್ದೀನಿ. ನಾನು ಪ್ರತಿ ವರ್ಷ BBSಗೆ ಬರ್ತಿದ್ದೆ. ಮತ್ತು ಕೆಟ್ಟದ್ದು ಮಾಡಬಾರ್ದು, ಮತ್ತು ಬೈಬಾರ್ದು, ಮತ್ತು
ನಾನು ಚಂಡಪಟ್ಟಣದಿಂದ ಬಂದಿದ್ದೆ. ನಾನು ಪ್ರತಿ ವರ್ಷ VBS ಬಂದಿದ್ದೆ. ಮತ್ತು ಕೆಟ್ಟದ್ದು ಮಾತಾಡಬಾರ್ದು. ನಮ್ಮ ಟೀಚರ್ ಎಲ್ಲ ನನಗೆ ಚೆನ್ನಾಗಿ ಪಾಠ ಮಾಡ್ತಿದ್ರು ಅಲ್ಲಿ. ಥ್ಯಾಂಕ್ಸ್. VBS ಬಂದಾಗಿಂದ ಎಷ್ಟೊಂದು ವಿಷಯಗಳನ್ನ ಕಲ್ತಿದ್ದೀನಿ. ನಾನು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ದೇವರು ವಾಕ್ಯನ ಬೇರೆಯವ್ರಿಗೆ ಹಂಚಬೇಕು, ಮತ್ತು ನಾವು ಕೆಟ್ಟ ಕೆಲಸ ಮಾಡಬಾರ್ದು. ನಾವು ದೇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ದೇವರು ನಾವು ನಂಬಬೇಕು. ಹೆಸರು ಶಾನವಿ ಆರನ್ ಅಂತ, ಜೂನಿಯರ್ ಬಿ ಇಂದ ಬಂದಿದ್ದೀವಿ. ನನಗೆ ಫಸ್ಟ್ VBS ಬಂದಿದ್ದು. ಇಲ್ಲಿ ಬಂದ ಮೇಲೆ ತುಂಬಾ ಖುಷಿ ಆಯಿತು. ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಏಸು ನಂಬಬೇಕು. ನಾನು ಇಲ್ಲಿ ಸ್ಟೋರೀಸ್ ಎಲ್ಲ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ. ನಂಗೆ ತುಂಬಾ ಖುಷಿ ಆಯಿತು. ಹಂಗೆ ನಾನು ಕಲಿಯುತ್ತಿದ್ದೇನೆ. ನನ್ನ ತಮ್ಮಂಗೂ ತುಂಬಾ ಹೇಳ್ಕೊಡ್ತಿದ್ದೇನೆ. VBSಗೆ ನಾನಿದೆ ಫಸ್ಟ್ ಟೈಮ್ ಬಂದಿರೋದು. ಯೇಸು ಸ್ವಾಮಿ ನನಗೆ ತುಂಬ ಇಷ್ಟ ಆಯಿತು. ಪಾಠನೂ ಚೆನ್ನಾಗಿ ಮಾಡ್ತಾರೆ, ಡ್ಯಾನ್ಸು ತುಂಬ ಇಷ್ಟ ಆಯಿತು. ಒಳ್ಳೆ ಮಾತು ಕಲಿಬೇಕು, ಕೆಟ್ಟು ಮಾತಾಡಬಾರ್ದು. ಮ್ಯಾಮು ಪಾಠನೂ ಚೆನ್ನಾಗಿ ಮಾಡ್ತಾರೆ. ಯೇಸು ಸ್ವಾಮಿನೂ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಹಲೋ, ಮೈ ನೇಮ್ ಇಸ್ ಸುರೇಶ್. VBS ಫಸ್ಟ್ ಬಂದಿರೋದು ನನಗೆ ಈ ಫಸ್ಟ್ ಟೈಮೇ ಬಂದಿರೋದು. ನನ್ನ ಮ್ಯಾಮ್ ತುಂಬ ಇಷ್ಟ ಆಯಿತು. ನಮ್ಗೆ ಒಳ್ಳೆ ನಮ್ಮ ಪಾಠದಲ್ಲಿ ಕುರಿ ಮೇಯಿಸೋದು ಇಷ್ಟ ಆಯಿತು. ಒಳ್ಳೆ ಕುರುಬ ಪಾಠ ಇಷ್ಟ ಆಗಿದೆ. ಮಾರ್ನಿಂಗ್. ನನ್ನ ಹೆಸರು ರಮೀರ್ ಅಂತ. ನಾನು ಜೂನಿಯರ್ B ಇಂದ ಬಂದಿರೋದು. ನಾನು VBSಲ್ಲಿ ತುಂಬ ಕಲ್ತಿದ್ದೀನಿ. ಕೆಟ್ಟ ಏನು ಮಾಡಬಾರ್ದು, ಯಾರು ತಿಳಿಸ್ಕೊಂಡು ಮಾತಾಡಬಾರ್ದು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಿದ್ದೀನಿ. ನನ್ನ ಹೆಸರು ಯಶವಂತ್ KS. ನಾನು ಈ VBS ಇದೇ ವರ್ಷ ಬಂದಿರೋದು. VBS ಬಂದಾಗಿಂದ ಇಲ್ಲಿ ತುಂಬ ಖುಷಿ ಆಯಿತು. ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ, ಸಾಂಗ್ ಹೇಳ್ಕೊಡ್ತಾರೆ, ಕಥೆ ಹೇಳ್ಕೊಡ್ತಾರೆ. ಅಂದರೆ ಟೀಚರ್ಸು ಪಾಠ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಸ್ನ್ಯಾಕ್ಸ್ ಟೈಮಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಯೇಸು ಸ್ವಾಮಿ ಇರೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನನ್ನ ಹೆಸರು GVS. ನಾನು ಪ್ರೈಮರಿ ಏನಿಂದ ಬಂದಿದ್ದೀನಿ. ನಾನು 2 ಸಲ ಬಂದಿದ್ದೀನಿ. ಆದರೆ ನನಗೆ ಟೀಚರ್ಸ್ ಎಲ್ಲ ಇಷ್ಟ ಆದರು, ಪಾಠ ಎಲ್ಲ ನನಗೆ ಇಷ್ಟ ಆಗಿತ್ತು. ಆಮೇಲೆ ಸ್ಕಿಟ್ ಎಲ್ಲ ನನಗೆ ಇಷ್ಟ ಆಯಿತು. ಆಮೇಲೆ ಒಳ್ಳೆಯದೆಲ್ಲ ಮಾಡಬೇಕು ಅಂತ ನನಗೆ ಇವತ್ತು ಗೊತ್ತಾಯಿತು. ನಾನು ಎಲ್ಲರಿಗೂ ತಿರುಗಿಸ್ಕೊಂಡು ಮಾತಾಡ್ತಿದ್ದೆ. ನನ್ನ ಹೆಸರು ಸವಿದಿ ಅಂತ. ನಾನು ಇವತ್ತು ಥರ್ಡ್ ಟೈಮ್ ಬಂದಿರೋದು. ನನ್ನ ಮ್ಯಾಮು ಇಷ್ಟ ಆಯಿತು, ಪಾಠಗಳು ಕೇಳಿಸ್ಕೊತಿದ್ದೀನಿ, ಸಾಂಗ್ಸು ಇಷ್ಟ ಆಯಿತು. ಥ್ಯಾಂಕ್ ಯು. ನನ್ನ ಹೆಸರು ಪಾಲ್ ಕೌಸ್ಟಿನ್ ಅಂತ. ನಾನು ಪ್ರೈಮರಿಯಿಂದ ಬಂದಿದ್ದೆ. VBS ಬಂದಿದ್ದರಿಂದ ನಾನು ಒಳ್ಳೆಯದೆಲ್ಲ ಕಲಿತಿದ್ದೀನಿ. ನಾನು ಮೊದಲೇ ಅಪ್ಪ ಅಮ್ಮನ ಬೈತಿದ್ದೆ. ಅದಕ್ಕೆ VBS ಬಂದಾಗ ಒಳ್ಳೆಯದೆಲ್ಲ ಕಲಿತಿದ್ದಕ್ಕೆ ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾತಾಡ್ತಿದ್ದೀನಿ. ಒಂಥರ ನಾನು ಮಾತಾಡುವಾಗ ಮನೇಲಿ ಇವಾಗ ನನ್ನ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು. ಖಂಡಿತ ನಾನು VBS ಬಂದಾಗಿಂದನೂ ಖುಷಿಯಾಗಿದ್ದೀನಿ. ನಾನು ಸಾಂಗು ಮತ್ತು ವಾಕ್ಯಗಳೆಲ್ಲ ಚೆನ್ನಾಗಿ ಕಲಿತಾ ಇದ್ದೀನಿ. ನನಗೆ VBS ತುಂಬ ಇಷ್ಟ ಆಯಿತು. ನಮ್ಮ ಮ್ಯಾಮ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಮ್ಯಾಮ್ ಹೇಳ್ಕೊಡೋ ವಾಕ್ಯ ಎಲ್ಲ ಇಷ್ಟ ಆಯಿತು. ನನ್ನ ಪೇರೆಂಟ್ಸ್ಗೆ, ಅಪ್ಪ ಅಮ್ಮಂಗೆಲ್ಲ ರೆಸ್ಪೆಕ್ಟ್ ಕೊಡ್ತೀನಿ. ಥ್ಯಾಂಕ್ ಯು. ಹೆಸರು ಚಾರಿಸ್. ನಾನು VBS ಬಂದಾಗ ತುಂಬ ಕಲಿತೀನಿ. ನಾನು ಎಲ್ಲ ವರ್ಷದಲ್ಲಿ ನಾನು VBS ಬರ್ತಿರ್ತೀನಿ. ನನಗೆ ಎಲ್ಲ ಪಾಠನೂ ಇಷ್ಟ, ಡ್ಯಾನ್ಸ್ ಎಲ್ಲ ಇಷ್ಟ, ಸಾಂಗ್ಸ್ ಎಲ್ಲ ಇಷ್ಟ. ನನ್ನ ಹೆಸರು ಯೋಗಿತಾ. ಇಲ್ಲಿ ಬಂದಿದ್ದು ನನ್ನ ಮಕ್ಕಳು ಮತ್ತು
ನನಗೆ ಎಲ್ಲರೂ ಇಷ್ಟ ಆದರು, ಸ್ವಾಮಿಗಳು ಇಷ್ಟ ಆದರು. ಥ್ಯಾಂಕ್ ಯು. ನನ್ನ ಹೆಸರು ನಿಶಾ ಪ್ರಸಾದ್. ಈಗಿನ ಸ್ಪೀಚ್ ಫಸ್ಟ್ ಟೈಮ್ ಇಷ್ಟ ಆಯಿತು, ಸಾಂಗ್ ಇಷ್ಟ ಆಯಿತು, ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದು ಸಾಂಗು ಆಮೇಲೆ ನನಗೆ ಇಷ್ಟ ಆಯಿತು. ವೆರಿ ಗುಡ್. ಇವರು ಕೂಡ ಎಲ್ಲ ದಿನದ ಭಯಪಟ್ಟ ವಚನಗಳನ್ನ ಹೇಳ್ತಾನೆ. ವೆರಿ ಗುಡ್. ಬೇರೆ ಹೇಳಿದ್ದೀರಾ? ನಾನು ದೇವರು ನಮ್ಮ ಕುಟುಂಬದಲ್ಲಿ ಮಾಡಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಆಲ್ರೆಡಿ ಎಲ್ಲರಿಗೂ ಗೊತ್ತು. ಅದ್ರ ಬಗ್ಗೆ ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತಾ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅನೇಕ ಮಕ್ಕಳು ಹೊರಗಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಯೇಸು ಸ್ವಾಮಿ ಯಾರು, ಆತನ ಯಾವ ಸ್ಥಿತಿಲಿ ನಮ್ಮನ್ನು ಕಾಪಾಡ್ತಾನೆ, ಹೇಗೆ ನಮ್ಮ ನಡೆಸ್ತಾರೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನನಗೆ ಸಾಕ್ಷಿಯನ್ನು ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಲ್ರೆಡಿ ಎಲ್ರಿಗೂ ಗೊತ್ತು, ಇಡೀ ಸಭೆಯವರೆಲ್ರಿಗೂ ಗೊತ್ತು. 2024 ಮೇ ನನ್ನ ಹಸ್ಬೆಂಡ್ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಯಾವ ಸ್ಥಿತಿಲಿ ಆಯಿತು ಅಂತಂದರೆ, 30 ಟ್ರೈನನ್ನು ಹತ್ತಾಕ್ ಹೋದ್ರು, ಡ್ಯೂಟಿ ಮುಗಿಸ್ಕೊಂಡ್ರು ಬ್ಯಾಂಗ್ಳೂರಲ್ಲಿ. ಹತ್ತಬೇಕಾದ್ರೆ ಸ್ಟೆಪ್ ಕಾಲು ಮಿಸ್ ಆಗಿ ಫುಲ್ ಅವರು ಡೌನ್ ಹೋದ್ರು. ಡೌನಿಗೆ ಹೋದ್ಮೇಲೆ ಅವರು ಸೈಡಿಗೆ ಸಿಗಾಕೊಂಡಿದ್ದಾರೆ. 7 ಹೋಗಿ ಪಾಸ್ ಆಗಿದೆ. 7 ಹೋಗಿ ಪಾಸ್ ಆದ್ರೂ ಸಹ ಅವ್ರು ಅಲ್ಲೇ ಇದ್ದಾರೆ, ಯಾರು ಅವ್ರ ಮೇಲೆ ಬರೋಕ್ಕಾಗಿಲ್ಲ. ಬಟ್ ಯಾರು ಆ ಒಂದು ಟ್ರೈನ್ ಚೈನ್ ಹೇಳಿದ್ರೋ ಯಾರಿಗೂ ಗೊತ್ತಿಲ್ಲ. ಆ ಒಂದು ಪ್ಲೇಸಲ್ಲಿ ನಮ್ಮವ್ರು ಯಾರು ಇಲ್ಲ, ಯಾರು ಚೈನ್ ಹೇಳಿದ್ರು ಗೊತ್ತಿಲ್ಲ. ಮತ್ತು ಕೆಳಗಡೆಯಿಂದ ಹೋಗಿ ಅವರನ್ನ ಮೇಲೆ ತಗೊಂಡು ಬಂದು ಯಾರು ಮಲಗಿಸಿದ್ರೋ ಗೊತ್ತಿಲ್ಲ. ಇಷ್ಟು ನಿಜವಾಗ್ಲೂ ನಾವು ಅಂದ್ಕೋತೀವಿ, ಯಾರೋ ದೇವದೂತರನ್ನೇ ಸಹ ಯೇಸು ಸ್ವಾಮಿ ದೇವದೂತರನ್ನ ಕಳಿಸಿ ಆ ಕಾರ್ಯ ಮಾಡಿದ್ದಾರೆ ಅಂತ ನಾವಂತೂ ನಂಬಿದ್ದೀವಿ. ದೇವ್ರು ನಮ್ಗೆ ಸ್ತೋತ್ರ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅವ್ರು ಆ ಸ್ಥಿತಿಲಿ ಅವ್ರಿಗೆ ತಲೆ ಕಟ್ಟಾಗಿದೆ, ಪೆಲ್ವಿಸ್ ಗೇಟ್ ಆಗಿದೆ, ಪ್ರಜ್ಞೆ ತಪ್ಪಿದ್ದಾರೆ, ಫುಲ್ಲು ವಾಮಿಟ್ ಆಗಿದೆ. ತಲೆ ಏಟಾಗಿ ಬ್ಲಡ್ ಬಂದ್ಮೇಲೆ ಅದು ಬ್ರೈನ್ಗೆ ಏಟಾಗಿದೆ. ವಾಮಿಟ್ ಆದಾಗ ಏನು ಸ್ಥಿತಿ ನಾವು ಅಂದ್ಕೊಳ್ಳೋದು, BP ಎಲ್ಲ ಲೋ ಆಗಿದೆ. ಅಂಥ ಸ್ಥಿತಿಯಲ್ಲಿ ಸ್ಟೇಷನ್ ಮಾಸ್ಟರ್ ನಿಯರ್ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಇನ್ಫಾರ್ಮ್ ಮಾಡಬೇಕು. ಒಂದು ಹಾಸ್ಪಿಟ್ಲಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಹಾಸ್ಪಿಟ್ಲ್ ಅವ್ರು ಬಂದಿದ್ದಾರೆ. ಆ ಹಾಸ್ಪಿಟ್ಲ್ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಕ್ಕಂಥ ಹಾಸ್ಪಿಟ್ಲ್ ಅವರೇ ಬಂದಿದ್ದಾರೆ. ಆ ಒಂದು ಆಂಬುಲೆನ್ಸ್ ಡ್ರೈವರು ಇವ್ರು ನಮ್ಮ ಸ್ಟಾಪ್ ಅಂತೇಳಿ ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ಮಾಡಿದ್ದಾರೆ. ಇನ್ನು 5 ನಿಮಿಷ ಲೇಟ್ ಆಗಿದ್ರು ಸಹ ನಮ್ಮ ಮನೆಯವರು ಅವತ್ತು ಉಳಿತಾ ಇರಲಿಲ್ಲ. ಇನ್ನೂ ಒಂದು ಅದ್ಭುತ ಏನಪ್ಪ ಅಂತ ಹೇಳಿದ್ರೆ, ಬ್ಲಡ್ ಕ್ಲಾಂಟ್ ಆಗಿದೆ. ಡಾಕ್ಟ್ರ್ ಹೇಳಿದ್ರು ಆಪ್ರೇಷನ್ ಮಾಡಬೇಕು, ಪೆಲ್ವಿಸ್ ಗೇಟ್ ಆಗಿದೆ, ಆಪ್ರೇಷನ್ ಮಾಡಬೇಕು ಅಂತ. ನಮ್ಮ ದೇವರು ಎಷ್ಟು ಅದ್ಭುತವಾಗಿ ಎಷ್ಟು ಮಹತ್ ಕಾರ್ಯ ಮಾಡ್ತಾನೆ ಅಂತ ಹೇಳಿದ್ರೆ, ವಿತೌಟ್ ಆಪ್ರೇಷನ್ನು ನನ್ನ ಹಸ್ಬೆಂಡು ಕ್ಯೂರ್ ಆಗಿದ್ದಾರೆ. ಇವತ್ತು ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ದೇವರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟ್ರು 3 ದಿನ ಅವ್ರನ್ನ ಗ್ಯಾರಂಟಿ ಕೊಟ್ಟಿರಲಿಲ್ಲ ICUನಲ್ಲಿ ಹಾಕೊಂಡು. ನಾವು ನಿಜವಾಗ್ಲೂ ನಮ್ಮ ಸಭೆ ಹಿರಿಯರು ಮತ್ತು ಸಭಾಪಾಲನ ಸಮಿತಿ, ಸೂಪರ್ಡೆಂಟ್ ಆಂಟಿ, ಡೆಲ್ಲಿಸ್ ಆಂಟಿ ಮತ್ತು ಅನೇಕ ನಮ್ಮ ಕ್ರೈಸ್ತ ಕುಟುಂಬದ ಎಲ್ಲರೂ ಸಹ ಅವರನ್ನು ಪ್ರಾರ್ಥನೆ ನೆನೆಸ್ಕೊಂಡ್ರು, ಪ್ರಾರ್ಥನೆ ಮಾಡಿದ್ರು. ಅದ್ರ ಫಲವಾಗಿ ಯೇಸು ಸ್ವಾಮಿ ಅವರನ್ನು ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ. ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೀನಿ. ಇದು ಒಂದು ಅದ್ಭುತವಾದ ಸಾಕ್ಷಿ. ಯಾಕಪ್ಪ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಎಂಥವ್ರು, ಅವ್ರು ಎಂಥ ಕಾರ್ಯಗಳನ್ನು ನಂಬಿದಂಥ ಮಕ್ಕಳನ್ನ ಕೈ ಬಿಡಲ್ಲ, ಎಂಥ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಆತನ ಹೇಗೆ ನಮ್ಮನ್ನು ನಡೆಸ್ತಾರೆ ಅನ್ನೋದು ಇದೊಂದು ಸಾಕ್ಷಿ. ಕೀರ್ತನೆ 91 ಒಂದು ವಾಕ್ಯ ನೋಡ್ತೀವಿ, ಅವನು ನನ್ನಲ್ಲಿ ಆಸಕ್ತನಾಗಿದ್ದರೆ ಅವನು ರಕ್ಷಿಸಬೇಕಂತ ಎಂಬುದಾಗಿ ದೇವರು ಹೇಳಿದಾರಲ್ವ, ಅದೇ ರೀತಿ ಆತ ನಂಬಿರ್ತಕ್ಕಂಥ ಮಕ್ಕಳನ್ನ ಯಾವತ್ತೂ ಆತನ ಕೈ ಬಿಡಲ್ಲ, ಕೈ ನಡೆಸ್ತಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಈ ಒಂದು ಸಾಕ್ಷಿಗೆ ಮತ್ತು ಅದ್ಭುತಪಡಿಸಿದಂಥ ದೇವರಿಗೆ. ಮಕ್ಕಳೇ, ಇವಾಗ ನಾವು ನಿಮಗೆ ಬ್ರೇಕ್ಫಾಸ್ಟ್ಗೆ ಬಿಡ್ತೀವಿ. ಅದರ ನಂತರ ನೀವು ಕ್ಲಾಸಸ್ಗೆ ಹೋಗ್ತೀರಾ, ಪಾಠಗಳನ್ನ ಕಲಿತೀರಾ. ನಿಮ್ಮದು ಲೆಸನ್ಸ್ ಕಂಪ್ಲೀಟ್ ಆದಮೇಲೆ ನೀವು ಇವತ್ತಿನ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ. ಮತ್ತೆ ಮಧ್ಯಾಹ್ನ ಊಟ ಇರುತ್ತೆ. ಡೈರೆಕ್ಟ್ ಡಿವೋಷನ್ ಕ್ಲಾಸ್ ಇರಲ್ಲ. ಈಗಲೇ ಡಿವೋಷನ್ ಕ್ಲಾಸ್ ಮುಗಿದಿದೆ, ಓಕೆನಾ? ಮಧ್ಯಾಹ್ನ ಊಟ ಮುಗಿಸಿ ರಿಹರ್ಸಲ್ಗೆ ಬರಬೇಕು. ಈ ರಿಹರ್ಸಲ್ನ ಸುನೀಲ್ ಅಯ್ಯನ್ ಅವರು ಮತ್ತು ಡೆಲ್ಲಿ ಆಂಟಿ ಅವರು ನೋಡ್ಕೊಳ್ತಾರೆ. ಸೊ ಎಲ್ಲರೂ ಊಟ ಮುಗಿಸಿ ರಿಹರ್ಸಲ್ಗೆ ಬರಬೇಕು. ಸೊ ಪ್ರಾಕ್ಟೀಸ್ ಈಗಲೇ ನೀವು ಬ್ರೇಕ್ಫಾಸ್ಟ್ ಆದಮೇಲೆ ಲೆಸನ್ಸ್ ಆದಮೇಲೆ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಓಕೆ ಮಕ್ಕಳೇ, ಒಂದು ನಿಮಿಷ ಒಂದು ಕ್ಲಾಸ್ ನಾಳೆ, ಯಾಕಂದ್ರೆ ಪುನಃ ನೀವು ಗ್ಯಾದರ್ ಆಗಲ್ಲ, ಅದಕ್ಕೋಸ್ಕರ ನಾಳೆ ದಿವಸ ಸಂಡೇ ಫೈನಲ್ ಡೇ, VBS ಫೈನಲ್ ಡೇ. ಮಾರ್ನಿಂಗ್ ಇಲ್ಲಿ ನೀವು 7:15ಗೆ ಬರಬೇಕು. ಪ್ರೊಸಿಷನ್ ಇದೆ, ಅರ್ಥ ಆಯ್ತಾ? ಇಲ್ಲಿಂದ ಪ್ರೊಸಿಷನ್ ಇದೆ. ಸೊ ನಿಮಗೆ ಕಿರೀಟಗಳನ್ನ ಕೊಡ್ತಾರೆ. ಆ ಕಿರೀಟಗಳನ್ನ ವೇರ್ ಮಾಡಿ ನಾವು ಒಂದು ರೌಂಡ್ ಪ್ರೊಸಿಷನ್ ಹೋಗಿ ಬರ್ತೀವಿ. ಹೋಗಿ ಬಂದ ನಂತರ ಚರ್ಚ್ ಫಸ್ಟ್ ಬೆಂಚಸ್ಗಳಲ್ಲಿ ನೀವು ಮುಂದೆ ಕೂತ್ಕೊಳ್ತೀರಾ. ಒಂದು ವೇಳೆ ನಿಮಗೆ 8:30ಗೆ ಬರಕ್ಕೆ ಲೇಟ್ ಆಯಿತು ಅಂತ ಹೇಳಿದ್ರೆ ಮಕ್ಕಳೇ
ದಯಮಾಡಿ ಹೊರಗಡೆನೂ ಕೂಡ ಚೇರ್ಸ್ ಎಲ್ಲ ಇರುತ್ತೆ, ಅಲ್ಲಿ ಕೂತ್ಕೊಳ್ಳಿ. ಯಾವ ಮಕ್ಕಳು ಕೂಡ ಚರ್ಚ್ ಆರಾಧನೆ ನಡೆಯುವಾಗ ಎಲ್ಲರಿಗೂ ಹೇಳ್ತಾ ಇದೀನಿ, ಯಾರು ಓಡಾಡಬಾರ್ದು. ನೀವು ಅಲ್ಲಿ ಓಡಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ಮನೆಗೆ ವಾಪಸ್ ಕಳಿಸ್ತೀವಿ, ಸೇರ್ಸಲ್ಲ ಪುನಃ VBS, ಯಾಕಂದ್ರೆ ನಾಳೆ ಲಾಸ್ಟ್ ಡೇ ಆಯ್ತಾ. ಸೊ ಹಾಗಾಗಿ ನಾಳೆ ಸರ್ವಿಸ್ ಇರುತ್ತೆ, ಮುಗಿಸ್ಕೊಂಡ ನಂತರ ನಿಮ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. 6:15 ಶಾರ್ಪ್ ಆಗಿ ಚರ್ಚ್ ಗ್ರೌಂಡ್ ಅಲ್ಲಿ ಪ್ರೋಗ್ರಾಮ್ ಇರುತ್ತೆ.